ಪದಾಧಿಕಾರಿಗಳ ವಿಶೇಷ ಸಭೆ ಮತ್ತು ಸಂಘಟನೆಯ ರೂಪರೇಷೆ ಕುರಿತು ಪೂರ್ವಭಾವಿ ಸಭೆಯು ರಾಜ್ಯಾಧ್ಯಕ್ಷರಾದ ಆತ್ಮಾನಂದ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಭೆಯಲ್ಲಿ ಫಿಲಿಂ ಸೆನ್ಸಾರ್ ಬೋರ್ಡ್ನ ಸದಸ್ಯರಾದ ನಿತ್ಯಾನಂದ, ರಾಷ್ಟ್ರೀಯ ಭೀಮಪಡೆಯ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಸೇರಿದಂತೆ ಪದಾಧಿಕಾರಿಗಳಾದ ವೈರ್ಮುಡಿ, ಶಶಿಕುಮಾರ್, ಮಂಗಳಗೌರಿ, ಸರೋಜಮ್ಮ, ಮಾದೇವು, ಗಾಯಕಿ ಮೀನಾಕ್ಷಿ, ಕಾವ್ಯ ಸೇರಿದಂತೆ ಹಲವರು ಹಾಜರಿದ್ದರು. ಸಭೆಯಲ್ಲಿ ಸಾಮಾಜಿಕ ಕಳಕಳಿ ಮತ್ತು ಹೋರಾಟ ಹಾಗೂ ಸಮಾಜ ಸೇವೆಯ ರೂಪರೇಷೆಗಳ ಬಗ್ಗೆ ಕುರಿತು ಚರ್ಚಿಸಿದ ನಂತರ ರಾಜ್ಯಾಧ್ಯಕ್ಷರಾದ ಆತ್ಮಾನಂದ ಹೇಳಿದ್ದು ಹೀಗಿದೆ. ರಾಷ್ಟ್ರೀಯ ಭೀಮಪಡೆ ಕಳೆದ ತಿಂಗಳಿನಲ್ಲಿ ಸಾವಿತ್ರಿ ಜ್ಯೋತಿಬಾ ಫುಲೆಯವರ ಜನ್ಮದಿನವನ್ನು ವಿಶೇಷವಾಗಿ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಆಚರಣೆ ಮಾಡಿ 25ಕ್ಕೂ ಹೆಚ್ಚು ಶಿಕ್ಷಕಿಯರನ್ನು ಅಕ್ಷರದವ್ವ ಎಂಬ ಪ್ರಶಸ್ತಿಯನ್ನು ಕೊಟ್ಟು ಮುಖಾಂತರ ಗಮನ ಸೆಳೆದು ಕಾರ್ಯಕ್ರಮವನ್ನು ಎಲ್ಲ ರಾಷ್ಟ್ರೀಯ ಭೀಮಪಡೆಯ ತಂಡದ ಸದಸ್ಯರು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರು. ಇವತ್ತು ಈ ರಾಷ್ಟ್ರೀಯ ಭೀಮಪಡೆ ಮಂಡ್ಯ ಜಿಲ್ಲೆಯ ತಾಲೂಕು ಘಟಕಗಳಲ್ಲಿ ಪದಾಧಿಕಾರಿಗಳನ್ನು ನೇಮಿಸಬೇಕು ಮತ್ತು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಇವತ್ತು ಒಂದು ವಿಶೇಷ ಸಭೆಗೆ ನಾನು ಮಂಡ್ಯ ಜಿಲ್ಲೆಗೆ ಆಗಮಿಸಿ ಈ ಸಭೆಯನ್ನು ತಗೊಂಡಿದ್ದೀನಿ. ಈ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದಂಥ ನಾರಾಯಣ್ ಅವರು, ಪ್ರಧಾನ ಕಾರ್ಯದರ್ಶಿಯಾದಂಥ ಶಶಿ ಅವರು, ರಾಜ್ಯ ಉಪಾಧ್ಯಕ್ಷರಾದಂಥ ನಿತ್ಯಾನಂದ್ ಅವರು, ವೈರ್ಮುಡಿಯವರು, ಮತ್ತು ಮಂಗಳ ಕುಮಾರಿ ಅವರು, ಸರ್ವಮಂಗಳ ಅವರು, ನೀಲಮ್ಮನವರು, ಸರೋಜಾ ಅವರು, ಮತ್ತು ಈ ವಿನೂತ ಅವರು, ಕಾವ್ಯ ಅವರು, ಇವರೆಲ್ಲರೂ ನಮ್ಮ ಸಂಘದ ಪದಾಧಿಕಾರಿಗಳು ಕೂಡ ಇದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಮಕ್ಕಳಿಗೆ PUC ಮತ್ತು SLC ಮಕ್ಕಳಿಗೆ ಪರೀಕ್ಷೆಗಳು ಪ್ರಾರಂಭ ಆಗಿದೆ. ಈ ನಿಟ್ಟಿನಲ್ಲಿ ತಂದೆ ತಾಯಿಗಳು ಆ ಮಕ್ಕಳನ್ನ ಎಲ್ಲರೂ ಕೂಡ, ನಾವು ಕೂಡ ಸೇರಿದಂಗೆ ಇವತ್ತು ಮೊಬೈಲ್ ಒಂದು ನಿಮಿಷ ನೋಡಲಿಲ್ಲ ಅಂದರೆ ಏನೋ ಕಳ್ಕೊಂಡವ್ರಂಗೆ ಆಡ್ತೀವಿ. ಹಾಗಾಗಿ ಮಕ್ಕಳ ಭವಿಷ್ಯ SLC ಮತ್ತು PUC ಮಕ್ಕಳ ಭವಿಷ್ಯ ಒಂದು ತಿರುವು ಪಡ್ಕೊಳ್ಳೋದೆ SLC ಮತ್ತು PUC ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸನ್ನು ತಗೊಂಡು ಉತ್ತೀರ್ಣರಾದರೆ ಅವರ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ, ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಭೀಮಪಡೆ ಒಂದು ಜಾಗೃತಿ ಅಭಿಯಾನವನ್ನು ಹಳ್ಳಿಗಳಿಗೆ ಕೊಂಡೋಗ್ತಾ ಇದೆ. ಏನಂದರೆ ತಂದೆ ತಾಯಿಗಳು ಮಕ್ಕಳಿಗೆ ಮೊಬೈಲನ್ನು ಈ ಪರೀಕ್ಷೆ ಮುಗಿಯೋವರೆಗೂ ಅವ್ರ ಕೈಗೆ ಮೊಬೈಲನ್ನು ಕೊಡ್ದಂಗೆ ನೋಡ್ಕೊಳ್ಳೋದು, ಮತ್ತು ಮನೆಯಲ್ಲಿ TVಯನ್ನು ಆನ್ ಮಾಡ್ದೇ ಆಫ್ ಮಾಡುವಂಥದ್ದು, ಮಕ್ಕಳು ಓದಿದ ಕಡೆ ಗಮನ ಕೊಡುವಂಥ ಗಮನ ಹರಿಸುವಂಥದ್ದು, ಮತ್ತು ಹಬ್ಬ ಹರಿದಿನಕ್ಕೆ ಮತ್ತು ಬೇರೆ ಬೇರೆ ಕಾರಣಗಳಿಂದ ಅಕ್ಕಪಕ್ಕದ ಮನೆಯವರು ಸೌಂಡ್ ಕೊಡೋದು, ಯಾವುದೋ ಕಾರ್ಯಕ್ರಮದ ಹಾಡುಗಳನ್ನು ಹಾಕೋದು, ಈ ಥರದ್ದು ಇದ್ದಾಗೂ ಕೂಡ ಸಾಮೂಹಿಕವಾಗಿ ಅಂಥದ್ದನ್ನೆಲ್ಲ ಕಡಿಮೆ ಮಾಡಬೇಕು ಅಂತೇಳುವಂಥ ಒಂದು ಜಾಗೃತಿ ಅಭಿಯಾನವನ್ನು ರಾಷ್ಟ್ರೀಯ ಭೀಮಪಡೆ ಜಿಲ್ಲಾ ಘಟಕ ಇವತ್ತು ಹಮ್ಮಿಕೊಂಡಿದೆ. ಅದಕ್ಕೂ ಕೂಡ ನಾಳೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಮದ್ದೂರಿನಲ್ಲಿ ವಿಶೇಷವಾಗಿ ನಮ್ಮ ಅನೇಕ ಬಂಧು ಮಕ್ಕಳು ಇವತ್ತು ವಿದ್ಯಾವಂತರಾಗಿದ್ದಾರೆ. SLC, PUC, ಡಿಗ್ರಿ ಮಾಡಿದಂಥ ಯುವಕರು ಯಾವುದೋ ಒಂದು ಸಣ್ಣ ಸಂಬಳಕ್ಕೂ ಹೋಗಿ ಬೆಂಗಳೂರು ಮತ್ತು ಅನೇಕ ನಗರಗಳಲ್ಲಿ ಉದ್ಯೋಗವನ್ನು ಅರಸಿ 1-2 ತಿಂಗಳು ಬಿಟ್ಬಿಡ್ತಾರೆ. ಆದರೆ ಸ್ವಂತ ಉದ್ಯೋಗಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳಿದೆ. ಆ ಥರದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ಎಕ್ಸ್ಪರ್ಟನ್ನು ಕರೆಸಿ ಅವ್ರಿಗೊಂದು ವಿಶೇಷವಾದಂಥ ಕಾರ್ಯಾಗಾರವನ್ನು ಮಾಡಬೇಕು. ಒಂದು ದಿನದ ಕಾರ್ಯಾಗಾರದಲ್ಲಿ ಏನೇನು ತಾನು ಸ್ವಾವಲಂಬನ ಆಗಿ ಸ್ವತಂತ್ರವಾಗಿ ಸ್ವಯ ಉದ್ಯೋಗವನ್ನು ಮಾಡ್ಕೊಂಡು ಹೋಗ್ಬೋದು, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳಲಿಕ್ಕೆ ಸರ್ಕಾರದ ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪಡಿಬೋದು. ಇವತ್ತು ಮೊನ್ನೆ ನಡೆದಂಥ ಬಜೆಟಲ್ಲೂ ಕೂಡ ಕೇಂದ್ರ ವಿತ್ತ ಸಚಿವರು ಹೇಳಿದಂಗೆ 25 ಲಕ್ಷದವರೆಗೂ ಒಂದು ಉದ್ಯೋಗವನ್ನು ತೆರೀಲಿಕ್ಕೆ ಯಾವುದೇ ಭದ್ರತೆ ಇಲ್ಲದೆ ಸಾಲವನ್ನು ನೇರವಾಗಿ ಕೊಡುವಂಥ ಸೌಲಭ್ಯವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಆ ಥರದ ಯೋಜನೆಗಳನ್ನು ನಮ್ಮ ಯುವಕರಿಗೆ, ನಮ್ಮ ಸಮುದಾಯದ ಯುವಕರಿಗೆ ತಿಳಿಸಿ ನಮ್ಮಿಂದ ಆಗುವಂಥ ಸಹಕಾರವನ್ನು ಏನಾದರೂ ಅವ್ರಿಗೆ ಸಣ್ಣ ಪುಟ್ಟ ಕಚೇರಿಯ ಕೆಲಸಗಳನ್ನು ಮಾಡಿಕೊಟ್ಟು ಅವ್ರನ್ನ ಸ್ವಾವಲಂಬಿ ಬದುಕಿನ ಕಡೆಗೆ ಮಾಡಿಕೊಡ್ಬೇಕು. ಅವ್ರನ್ನ ಬದುಕು ಇನ್ನಷ್ಟು ಉಜ್ವಲವಾಗುವ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಭೀಮಪಡೆಯ ಮಂಡ್ಯ ಜಿಲ್ಲೆಯ ಘಟಕದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು
ಮಾರ್ಚ್ 28ನೇ ತಾರೀಕು ಮದ್ದೂರಿನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇಷ್ಟು ಕಾರ್ಯಕ್ರಮಗಳನ್ನು ಮತ್ತು ಸಂಘಟನಾತ್ಮಕವಾಗಿ ಸಂಘಟನೆಯನ್ನು ಹೆಚ್ಚು ಬಲಪಡಿಸಲಿಕ್ಕೆ ಈ ಒಂದು ವಿಶೇಷ ಸಭೆಯನ್ನು ಮಂಡ್ಯದಲ್ಲಿ ನಾವು ಕರೆದಿದ್ದೀವಿ. ಹಾಗಾಗಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.